Hi students, welcome to this online class on financial accounting. Today in this video I am going to discuss with you the basics of accounting. Here first of all we shall know some accounting as an information system. You know very well that profit to a business is like food to human body. Therefore, the main intention of every businessman is to earn profit and to know the profit from his business. In order to earn the profit, a particular businessman is going to enter into a number of business transactions. Right from starting the business, he produces the goods, sells them, he earns profit. So, in order to know how much profit he has earned from his business, he has to remember all the transactions of his business for that period. But one thing is to be noted that for any businessman, it is very difficult to recollect all the business transactions which have been made during the year. So, there is this limitation has forced him to keep a record of his business transactions in books of accounts. So, originally accounting was introduced as an aid to the human memory to have a permanent system and systematic record of business transactions that would help a businessman to know easily and readily his business transactions and the profit and the financial position of his business. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ಬೇಸಿಕ್ಸ್ ಆಫ್ ಅಕೌಂಟಿಂಗ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಅಕೌಂಟಿಂಗನ್ನು ಒಂದು ಮಾಹಿತಿಯ ಒಂದು ವ್ಯವಸ್ಥೆಯನ್ನಾಗಿ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದು ಹೇಗೆ ಏನು ಅಂಥೇಳಿ ನೋಡೋಣ. ಸೊ ಮಾನವನ ದೇಹಕ್ಕೆ ಯಾವ ರೀತಿ ಆಹಾರದ ಅವಶ್ಯಕತೆ ಇದೆಯೋ ಅದೇ ರೀತಿ ಬಿಸ್ನೆಸ್ಸಿಗೂ ಪ್ರಾಫಿಟಿನ ಅವಶ್ಯಕತೆ ಇದೆ. ಅಂದರೆ ಪ್ರಾಫಿಟ್ ಆ ಥರ ವರ್ಕ್ ಮಾಡ್ತದೆ. ಹಾಗಾಗಿ ಯಾವುದೇ ಒಬ್ಬ ಬಿಸ್ನೆಸ್ಮನ್ನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಲಾಭವನ್ನು ಗಳಿಸೋದು ಮತ್ತು ತನ್ನ ಬಿಸ್ನೆಸ್ನಿಂದ ಎಷ್ಟು ಲಾಭ ಬಂತು ಅನ್ನೋದನ್ನು ತಿಳ್ಕೊಳೋದು. ಸೊ ಈ ಲಾಭ ಗಳಿಸೋದಕ್ಕೋಸ್ಕರ ಒಬ್ಬ ಬಿಸ್ನೆಸ್ಮನ್ ಏನು ಮಾಡ್ತಾನೆ ಅಂದರೆ ಹಲವಾರು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳನ್ನು ಪ್ರಾರಂಭಿಸ್ತಾನೆ. ಸೊ ಬಿಸ್ನೆಸ್ ಪ್ರಾರಂಭ ಮಾಡೋದಾಗಿರ್ಬೋದು, ವರ್ಕರ್ಸ್ಗಳನ್ನು ನೇಮಕ ಮಾಡೋದಾಗಿರ್ಬೋದು, ರಾ ಮೆಟೀರಿಯಲ್ಸ್ಗಳನ್ನು ಪರ್ಚೇಸ್ ಮಾಡೋದಾಗ್ಬೋದು, ಆಮೇಲೆ ಉತ್ಪಾದನೆಯನ್ನು ಮಾಡ್ಬೋದು, ಅವುಗಳನ್ನು ಮಾರಾಟ ಮಾಡೋದು, ಈ ಮೂಲಕ ಅವನು ಲಾಭವನ್ನು ಗಳಿಸ್ತಾನೆ. ಗಳಿಸಿದ ಲಾಭವನ್ನು ಲೆಕ್ಕ ಹಾಕಬೇಕಾದಾಗ ಅಂದರೆ ಈ ವರ್ಷದಲ್ಲಿ ತನಗೆ ಎಷ್ಟು ಲಾಭ ಆಯಿತು ಅನ್ನೋದನ್ನು ನೋಡೋದಕ್ಕೋಸ್ಕರ ಅವನೇನು ಮಾಡಬೇಕಾಗತ್ತೆ ಅಂದರೆ ಆ ವರ್ಷದ ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳನ್ನು ಜ್ಞಾಪಕದಲ್ಲಿ ಇಟ್ಕೋಬೇಕು. ಆದರೆ ಅವನ ಜ್ಞಾಪಕ ಶಕ್ತಿಗೆ ಒಂದು ಮಿತಿ ಇದೆ. ಸೊ ಅವನು ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ವರ್ಷದ ಪ್ರಾರಂಭದಿಂದ ವರ್ಷದ ಕೊನೆಯ ತನಕ ಏನೇನು ಟ್ರಾನ್ಸಾಕ್ಷನ್ಸ್ ಮಾಡಿದ್ದಾನೆ ಅವನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಅವನಿಗೆ ಆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವನ ಜ್ಞಾಪಕ ಶಕ್ತಿಗೆ ಒಂದು ಪೂರಕವಾಗಿ ಒಂದು ಅಕೌಂಟಿಂಗ್ ಸಿಸ್ಟಮ್ ಅಂಥೇಳಿ ಒಂದು ಡೆವಲಪ್ ಆಯಿತು. ಈ ಅಕೌಂಟಿಂಗ್ ಸಿಸ್ಟಮ್ ಏನು ಅಂತಂದರೆ ಒಂದು ದಾಖಲೆಯನ್ನು, ಒಂದು ಶಾಶ್ವತವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳ ಒಂದು ದಾಖಲೆಯನ್ನು ಮೇಂಟೈನ್ ಮಾಡಿ ಆ ಮೂಲಕ ಅವನು ವರ್ಷದಲ್ಲಿ ತನಗೆ ಎಷ್ಟು ಲಾಭ ಆಯಿತು, ಎಷ್ಟು ನಷ್ಟ ಆಯಿತು, ಅಥವಾ ವರ್ಷದ ಕೊನೆಯಲ್ಲಿ ತನ್ನ ಬಿಸ್ನೆಸ್ಸಿನ ಹಣಕಾಸಿನ ಸ್ಥಿತಿ ಏನು ಅಂತ ಅನ್ನೋದನ್ನು ಎಲ್ಲ ಈ ಒಂದು ದಾಖಲೆಗಳ ಮೂಲಕ ತಿಳ್ಕೊಬೋದು ಅಂತ. ದೋ ಅಕೌಂಟಿಂಗ್ ವಾಸ್ originally introduced as an aid to business transactions, aid to human memory. Subsequently, it was realized by every businessman that the financial information found in accounting records is useful to the owners and the managers of the business for the purpose of planning, decision making, controlling the activities of the business. ಅಂದರೆ ಪ್ರಾರಂಭದಲ್ಲಿ ಇದು ಮಾನವನ ಜ್ಞಾಪಕ ಶಕ್ತಿಗೆ ಪೂರಕವಾಗಿ ಈ ಲೆಕ್ಕಶಾಸ್ತ್ರ ಅಂತಕ್ಕಂಥದ್ದು ಡೆವಲಪ್ ಆದರೂ ಕೂಡ ನಂತರದ ದಿನಗಳಲ್ಲಿ ಇದರಿಂದ ಏನು ಗೊತ್ತಾಯಿತು ಅಂತಂದರೆ ಈ ಒಂದು ಅಕೌಂಟಿಂಗ್ ಅಂತಕ್ಕಂಥದ್ದು ಓನರ್ಸ್ಗಳಿಗೆ ಮಾತ್ರವಲ್ಲ, ಮ್ಯಾನೇಜರ್ಸ್ಗಳಿಗೂ ಕೂಡ ಆ ವ್ಯವಹಾರವನ್ನು ಯೋಜಿಸುವಲ್ಲಿ, ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳುವಲ್ಲಿ ಮತ್ತು ವ್ಯವಹಾರವನ್ನು ನಿಯಂತ್ರಿಸುವಲ್ಲಿ ಬಹಳಷ್ಟು ಒಂದು ಸಹಾಯವನ್ನು ಮಾಡ್ತದೆ ಅಂತಕ್ಕಂಥ ಒಂದು ವಿಷಯ ಗೊತ್ತಾಯಿತು. So it is also found that financial information is not only helpful to the owners and managers of the business, but is also helpful to the various
outsiders who may be interested in the accounting information or the financial information about the business. This realized this realization has strengthened the need for accounting, and it has raised accounting to the level of an information system or the language of business to communicated financial information about the business to the different types of persons who are interested in financial information about the business. ಸೊ ಮುಂದೆ ನಂತರದಲ್ಲಿ ಏನಾಯಿತು ಅಂತಂದರೆ, ಈ ಒಂದು ಹಣಕಾಸಿನ ಒಂದು ಸ್ಟೇಟ್ಮೆಂಟ್ಸ್ಗಳಾಗಿರ್ತಕ್ಕಂಥ ಪಿ ಎಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟು, ಸೊ ಇವೆಲ್ಲ ಕೇವಲ ಓನರ್ಸ್ಗಳಿಗಷ್ಟೇ ಅಲ್ಲ, ಅದರ ಜೊತೆಗೆ ಔಟ್ಸೈಡರ್ಸ್ಗಳು, ಹೊರಗಿನ ವ್ಯಕ್ತಿಗಳಿಗೂ ಕೂಡ, ಈ ಬಿಸ್ನೆಸ್ನ ವ್ಯವಹಾರದಲ್ಲಿ ಆಸಕ್ತರಾಗಿರ್ತಕ್ಕಂಥ ಹೊರಗಿನ ವ್ಯಕ್ತಿಗಳಿಗೂ ಕೂಡ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ತದೆ ಅಂತಕ್ಕಂಥ ಒಂದು ವಿಚಾರ ಇಲ್ಲಿ ಗೊತ್ತಾಗ್ತಾ ಹೋಯಿತು. ಸೊ ಈ ಒಂದು ವಿಚಾರ ಏನು ಮಾಡ್ತು ಅಂತಂದರೆ, ಅಕೌಂಟಿಂಗಿನ ಅವಶ್ಯಕತೆಯನ್ನು ಇನ್ನೂ ಹೆಚ್ಚುಗೊಳಿಸ್ತಾ ಹೋಯಿತು ಮತ್ತು ಅಕೌಂಟಿಂಗನ್ನು ಒಂದು ಏನು ಅಂತಂದ್ರೆ ಮಾಹಿತಿಯ ವ್ಯವಸ್ಥೆಯ ಒಂದು ಮಟ್ಟಕ್ಕೆ ಇದು ತೆಗೆದುಕೊಂಡು ಹೋಯಿತು ಅಂಥೇಳಿ ಹೇಳ್ಬೋದು. ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂತ. So usually there are three important branches of accounting. One is financial accounting, the other one is cost accounting, and the third one is management accounting. Financial accounting is mainly concerned with the recording of business transactions in a set of books and the periodic presentation of the financial information found in the books of accounts through financial statements like P&L account and balance sheet to the management and other users ಲೈಕ್ ಕ್ರೆಡಿಟರ್, ಶೇರ್ ಹೋಲ್ಡರ್ಸ್, ಎಂಪ್ಲಾಯೀಸ್ ಎಟ್ಸೆಟ್ರಾ. ಅಂದರೆ ಇಲ್ಲಿ ಒಂದು ಸಂಸ್ಥೆಗೆ, ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣಕಾಸಿನ ಮಾಹಿತಿಗಳನ್ನು ಬ್ಯಾಲೆನ್ಸ್ ಶೀಟು ಮತ್ತು P&L ಅಕೌಂಟ್ಗಳ ಮೂಲಕವಾಗಿ ಏನು ಅಂತಂದರೆ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಒಂದು ಲೆಕ್ಕಶಾಸ್ತ್ರದ ಒಂದು ವಿಭಾಗವನ್ನು ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಥೇಳಿ ಕರಿತೀವಿ. ಇದು ಮಾಹಿತಿಯನ್ನು ಓನರ್ಸ್ಗಳಾಗಿರ್ಬೋದು, ಕ್ರೆಡಿಟಾರ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಇವರೆಲ್ಲರಿಗೂ ಇದು ಮಾಹಿತಿಯನ್ನು ಹೋಗ್ತದೆ. ವಿತ್ ಹೆಲ್ಪ್ ಆಫ್ ದಿಸ್ ಫೈನಾನ್ಷಿಯಲ್ ಅಕೌಂಟಿಂಗ್, ದ ಓನರ್ಸ್ ಆ್ಯಂಡ್ ದ ಇಂಟ್ರೆಸ್ಟೆಡ್ ಪೀಪಲ್ ದೇ ಕ್ಯಾನ್ know about the profit or loss of the business concern and also the financial position of the business as on a particular date. ಈ ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ ಒದಗಿಸ್ತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ಈ ಏನು ಅಂತಂದರೆ ಓನರ್ಸ್ಗಳಾಗಿರ್ಬೋದು ಅಥವಾ ಯಾವುದೇ ವ್ಯಕ್ತಿಗಳು ಅವರು ಈ ಬಿಸ್ನೆಸ್ ಕನ್ಸರ್ನ್ ಈ ವರ್ಷದಲ್ಲಿ ಎಷ್ಟು ಲಾಭ ಮಾಡ್ತು ಅಥವಾ ನಷ್ಟ ಮಾಡ್ತು ಮತ್ತು ಯಾವುದೋ ಒಂದು ನಿರ್ದಿಷ್ಟ ದಿನಾಂಕದಂದು ಈ ಸಂಸ್ಥೆಯ ಒಂದು ಹಣಕಾಸಿನ ಪರಿಸ್ಥಿತಿ ಯಾವ ರೀತಿ ಇದೆ, ಸ್ಥಿತಿಗತಿ ಯಾವ ಥರ ಇದೆ ಅನ್ನೋದನ್ನು ಅವರು ತಿಳ್ಕೊಬೋದು. ಸೆಕೆಂಡ್ ಒನ್ ಈಸ್ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ಈಸ್ ಮೇನ್ಲಿ ಕನ್ಸರ್ನ್ಡ್ ವಿತ್ ಫೈಂಡಿಂಗ್ ಔಟ್ ದಟ್ ಈಸ್ ದ ಕಾಸ್ಟ್ ಆಫ್ ಗೂಡ್ಸ್ ವಿ ಆರ್ ಪ್ರೊಡ್ಯೂಸಿಂಗ್. ನಾವು ತಯಾರು ಮಾಡ್ತಾ ಇರ್ತಕ್ಕಂಥ ವಸ್ತುಗಳ ವೆಚ್ಚವನ್ನು ನಿರ್ಧರಿಸುವಲ್ಲಿ ಸಹಾಯ ಮಾಡ್ತಕ್ಕಂಥ ಒಂದು ಅಕೌಂಟಿಂಗ್ ಸಿಸ್ಟಮಿಗೆ ಇದು ಕಾಸ್ಟ್ ಅಕೌಂಟಿಂಗ್ ಅಂಥೇಳಿ ಹೇಳ್ತೀವಿ. ಸೊ ದಿಸ್ ಕಾಸ್ಟ್ ಅಕೌಂಟಿಂಗ್ ಈಸ್ ಗೋಯಿಂಗ್ ಟು ಹೆಲ್ಪ್ ದಿ ಮ್ಯಾನೇಜ್ಮೆಂಟ್ ಇನ್ ಮೆಜರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದಿ ಕಾಸ್ಟ್. ಇದು ಕಾಸ್ಟನ್ನು ಮೆಜರ್ ಮಾಡೋದಕ್ಕೆ, ಕಾಸ್ಟನ್ನು ಕಂಟ್ರೋಲ್ ಮಾಡೋದಕ್ಕೆ ಏನು ಅಂತಂದರೆ ಇದು ಬೇಕಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಒದಗಿಸುತ್ತೆ ಅಂತ. ಆ್ಯಂಡ್ ದಿ ಥರ್ಡ್ ಒನ್ ಈಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ mainly concerned with the accounting information which is useful to the management. ವ್ಯವಸ್ಥಾಪಕರಿಗೆ ಸಹಾಯವಾಗ್ತಕ್ಕಂಥ ಒಂದು ಮಾಹಿತಿಯನ್ನು ಒದಗಿಸ್ತಕ್ಕಂಥ ಕಾರ್ಯದಲ್ಲಿ ನಿರತವಾಗಿರ್ತಕ್ಕಂಥ ಒಂದು ಅಕೌಂಟಿಂಗಿಗೆ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂಥೇಳಿ ಕರಿತೀವಿ ಅಂತ. ಸೊ ಫೈನಾನ್ಷಿಯಲ್ ಅಕೌಂಟಿಂಗನ್ನು ಒಂದು ಡೆಫಿನೇಷನ್ ಹೊಂದಿದೆ. ಏನು ಅಂತಂದರೆ, ಅಕಾರ್ಡಿಂಗ್ ಟು ದ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಪಬ್ಲಿಕ್ ಅಕೌಂಟೆಂಟ್ಸ್, financial accounting is the art of recording, classifying and summarizing in a significant manner and in terms of money transactions and events which are in part at least of a financial character and interpreting the result thereof ಅಂತ. ಅಂದರೆ ಈ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತಂದರೆ ಏನಪ್ಪ ಅಂತಂದರೆ, ಹಣಕಾಸು ಏನು ಅಂದರೆ ಹಣಕಾಸಿನ ಅಥವಾ ಹಣಕಾಸಿನ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ರೆಕಾರ್ಡ್ ಮಾಡಿ, ಕ್ಲಾಸಿಫೈ ಮಾಡಿ, ಸಮ್ಮರೈಸ್ ಮಾಡ್ತಕ್ಕಂಥ ಮತ್ತು ಅವುಗಳನ್ನು ಒಂದು ಪ್ರೆಸೆಂಟ್ ಮಾಡ್ತಕ್ಕಂಥ ಮತ್ತು ಅದರಲ್ಲಿ ಬರ್ತಕ್ಕಂಥ ರಿಸಲ್ಟ್ಸ್ಗಳನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ನಿರತವಾಗಿರ್ತಕ್ಕಂಥ ಒಂದು ಲೆಕ್ಕಶಾಸ್ತ್ರದ ಒಂದು ವಿಭಾಗವನ್ನು ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂಥೇಳಿ ಕರಿತೀವಿ. ಸೊ ದ ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ ಮೇನ್ಲಿ ಕನ್ಸರ್ನ್ ವಿತ್
finding out the profit or loss of the business concern for a particular period, and also the financial position, disclosing the financial position of the business as on a particular date, which is usually at the end of the accounting year. ಸಾಮಾನ್ಯವಾಗಿ ಫೈನಾನ್ಷಿಯಲ್ ಅಕೌಂಟಿಂಗ್ ಏನು ಅಂತಂದರೆ, ಯಾವುದೇ ಒಂದು ಬಿಸ್ನೆಸ್ಸು ಆ ವರ್ಷದಲ್ಲಿ ಏನು ಲಾಭ ಅಥವಾ ನಷ್ಟವನ್ನು ಮಾಡಿಕೊಂಡಿದೆ ಮತ್ತು ಒಂದು ನಿರ್ದಿಷ್ಟ ದಿನಾಂಕ ಅಂದರೆ ಸಾಮಾನ್ಯವಾಗಿ ವರ್ಷದ ಕೊನೆಯ ದಿವಸ ಅದರ ಒಂದು ಫೈನಾನ್ಷಿಯಲ್ ಪೊಸಿಷನ್, ಹಣಕಾಸಿನ ಸ್ಥಿತಿಗತಿ ಯಾವ ಥರ ಇದೆ ಅನ್ನೋದನ್ನು ನಮಗೆ ಇದು ತೋರಿಸ್ಕೊಡುತ್ತೆ. ಸೊ there are some essential aspects of accounting. It identifies, measures, records, classifies, summarizes, analyzes, and interprets and communicates the business transactions to the people who are who are interested in it. ಈ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತಕ್ಕಂಥದ್ದು ಈ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದನ್ನ, ಮೆಜರ್ ಮಾಡ್ತಕ್ಕಂಥದ್ದನ್ನ, ರೆಕಾರ್ಡ್ ಮಾಡ್ತಕ್ಕಂಥದ್ದನ್ನ, ಕ್ಲಾಸಿಫೈ ಮಾಡ್ತಕ್ಕಂಥದ್ದನ್ನ, ಸಮರೈಸ್ ಮಾಡ್ತಕ್ಕಂಥ, ಅದನ್ನು ಅನಲೈಸ್ ಮಾಡಿ ಇಂಟರ್ಪ್ರಿಟ್ ಮಾಡ್ತಕ್ಕಂಥ, ಮತ್ತು ಅದನ್ನು ಯಾರಿಗೆ ಬೇಕೋ ಅಂಥ ವ್ಯಕ್ತಿಗಳಿಗೆ ಅದನ್ನು ಕಮ್ಯುನಿಕೇಟ್ ಮಾಡ್ತಕ್ಕಂಥ ಒಂದು ಎಲ್ಲ ಆಸ್ಪೆಕ್ಟ್ಸ್ಗಳನ್ನು ಇದು ಹೊಂದಿದೆ ಅಂತ. Now let us discuss something about the users of accounting information. Who are going to make use of this accounting system? ಈ ಅಕೌಂಟಿಂಗ್ ಸಿಸ್ಟಮನ್ನು, ಅಕೌಂಟಿಂಗ್ ಇನ್ಫಾರ್ಮೇಷನನ್ನು ಯಾರ್ಯಾರು ಬಳಸ್ತಾರೆ ಅದರ ಬಗ್ಗೆ ನಾವೀಗ ಸ್ವಲ್ಪ ನೋಡೋಣ ಅಂತ. The primary objective of accounting is to provide financial information to all those people who are interested in knowing the financial information for making business decisions. ಸಾಮಾನ್ಯವಾಗಿ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತಂದರೆ ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಾಗ್ತದಪ್ಪ ಅಂತಂದರೆ, ಸೂಕ್ತವಾಗಿರ್ತಕ್ಕಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳುವಲ್ಲಿ ಆಸಕ್ತರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಬೇಕಾಗಿರ್ತಕ್ಕಂಥ ಹಲವಾರು ಹಣಕಾಸಿನ ಇನ್ಫಾರ್ಮೇಷನ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಒದಗಿಸೋದು ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆಗುತ್ತೆ. ದ ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆರ್ ಯೂಸ್ವಲಿ ಕ್ಲಾಸಿಫೈಡ್ ಇಂಟು 2 categories. ಸಾಮಾನ್ಯವಾಗಿ ಇದರ ಬಳಕೆದಾರರನ್ನು 2 ಭಾಗವಾಗಿ ವರ್ಗೀಕರಣ ಮಾಡ್ತೀವಿ, ಇಂಟರ್ನಲ್ ಯೂಸರ್ಸ್ ಆ್ಯಂಡ್ ದಿ ಎಕ್ಸ್ಟರ್ನಲ್ ಯೂಸರ್ಸ್ ಅಂತ. Internal users are those users who are within the company or the business concern, and they include the owners of the concern, management, or the managers of the concern. ಸಾಮಾನ್ಯವಾಗಿ ಆಂತರಿಕ ಬಳಕೆದಾರರು ಅಂತಂದರೆ ಈ ಕಂಪನಿಯ ಒಳಗಿರ್ತಕ್ಕಂಥ ಮತ್ತು ಕಂಪನಿಯ ಏನು ಅಂತಂದರೆ ಮಾಲೀಕರು ಮತ್ತು ಕಂಪನಿಯ ವ್ಯವಸ್ಥಾಪಕರು ಅಥವಾ ವ್ಯವಸ್ಥಾಪಕರು, ಇವರನ್ನು ಸಾಮಾನ್ಯವಾಗಿ ಆಂತರಿಕ ಬಳಕೆದಾರರು, ಮಾಹಿತಿಯ ಬಳಕೆದಾರರು ಅಂಥೇಳಿ ನಾವು ಕರಿತೀವಿ. The owners of the business concern, they require financial information on the following information. ಸಾಮಾನ್ಯವಾಗಿ ಕೆಳಗಿನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಫೈನಾನ್ಷಿಯಲ್ ಓನರ್ಸ್ಗಳು, ಅವರಿಗೆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಅವಶ್ಯಕತೆ ಇದೆ. ಅದಕ್ಕೆ ಟು ನೋ ಅಬೌಟ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ದ ಪ್ರೋಗ್ರೆಸ್ ಆಫ್ ದಿ ಕನ್ಸರ್ನ್. ತಮ್ಮ ಕನ್ಸರ್ನಿನ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿ ನಡೀತಾ ಇದೆ, ಏನು ಅಂತ, ಅದರ ಪ್ರಗತಿ ಯಾವ ಥರ ಇದೆ, ಅದನ್ನು ನೋಡೋದಕ್ಕೋಸ್ಕರ ಅವರಿಗೆ ಮಾಹಿತಿ ಬೇಕು. They need the information about the revenues and expenses, profit or loss, external liabilities and net worth. ಅವರು ತಮ್ಮ ಕಂಪನಿಯಿಂದ ಅಥವಾ ತಮ್ಮ ಬಿಸ್ನೆಸ್ಸಿಂದ ಏನು ಲಾಭ ಬರ್ತಾ ಇದೆ, ರೆವಿನ್ಯೂ ಆದಾಯ ಬರ್ತಾ ಇದೆ, ಏನು ಖರ್ಚಾಗ್ತಾ ಇದೆ, ಏನು ಲಾಭ ಇದೆ, ಏನು ನಷ್ಟ ಇದೆ, ಆಮೇಲೆ ಹೊರಗಿನ ಹೊಣೆಗಾರಿಕೆಗಳು ಏನು, ಆಮೇಲೆ ತಮ್ಮ ಕಂಪನಿಯ ಒಂದು ನಿವ್ವಳವಾಗಿರ್ತಕ್ಕಂಥ ಮೌಲ್ಯ ಎಷ್ಟು, ಇದ್ರ ಬಗ್ಗೆ ಅವರಿಗೆ ಮಾಹಿತಿ ತಿಳ್ಕೊಬೇಕಾಗಿರುತ್ತೆ. ದೆನ್ ದೇ ನೀಡ್ ಇನ್ಫಾರ್ಮೇಷನ್ ಅಬೌಟ್ ದ ರಿಟರ್ನ್ ಆನ್ ದರ್ ಇನ್ವೆಸ್ಟ್ಮೆಂಟ್. ಅವರು ಬಂಡವಾಳವನ್ನು ಹೂಡಿರ್ತಾರೆ, ಆ ಬಂಡವಾಳದ ಮೇಲೆ ಅವರಿಗೆ ಎಷ್ಟು ಪ್ರತಿಶತ ಪ್ರತಿಫಲ ಬರ್ತಾ ಇದೆ, ವಾಪಸ್ ಏನು ರಿಟರ್ನ್ ಬರ್ತಾ ಇದೆ, ಅದನ್ನು ನೋಡಬೇಕಾಗಿರುತ್ತೆ ಅವರು. ದೇ ನೀಡ್ ಟು ನೋ ಅಬೌಟ್ ದ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ ಅಟ್ಯಾಚ್ಡ್ ಟು ದರ್ ಇನ್ವೆಸ್ಟ್ಮೆಂಟ್ ಇನ್ ದ ಬಿಸ್ನೆಸ್. ತಮ್ಮ ಬಿಸ್ನೆಸ್ನಲ್ಲಿ ತಾವು ಹೂಡಿರ್ತಕ್ಕಂಥ ಬಂಡವಾಳ ಏನಿದೆ ಅದಕ್ಕೆ ಗಂಡಾಂತರ ಎಷ್ಟು ಮಟ್ಟಿಗಿದೆ, ಅದರ ಅನಿಶ್ಚಿತತೆಯ ಪ್ರಮಾಣ ಏನಿದೆ, ಇದನ್ನು ತಿಳ್ಕೊಳತಕ್ಕಂಥ ಒಂದು ಅವಶ್ಯಕತೆ ಅವರಿಗೆ ಇದೆ. So they also need information about the comparative earnings of the business and future prospects. ತಮ್ಮ ಕಂಪನಿ ಬೇರೆ ಕಂಪನಿಗಳಿಗೆ ಹೋಲಿಕೆ ಮಾಡಿದರೆ ಯಾವ ಥರ ಲಾಭ ನಷ್ಟವನ್ನು ಮಾಡ್ಕೊಳ್ತಾ ಇದೆ, ತಮ್ಮ ಕಂಪನಿಯ ಭವಿಷ್ಯದ ಒಂದು ಅವಕಾಶಗಳು ಯಾವ ಥರ ಇದ್ದಾವೆ, ಇದನ್ನು ನೋಡೋದಕ್ಕೋಸ್ಕರ ದೇ ನೀಡ್ ದಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್. ದಿ ಮ್ಯಾನೇಜ್ಮೆಂಟ್ ಆನ್ ದಿ ಅದರ್ ಹ್ಯಾಂಡ್, ದ ಸೆಕೆಂಡ್ ಇಂಟರ್ನಲ್ ಯೂಸರ್ಸ್, ದೇ ಇನ್ಕ್ಲೂಡ್ ದಿ ವೇರಿಯಸ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್, board of directors, chairman, managing directors, then departmental managers, officers at a lower level of management. They need information about the accounting for the purpose of taking various decisions and making plans. ಬೇರೆ ಬೇರೆ ಯೋಜನೆಗಳನ್ನು ಸಿದ್ಧಪಡಿಸೋದಕ್ಕೋಸ್ಕರ, ಆಮೇಲೆ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾದ ಸಂದರ್ಭದಲ್ಲಿ ಅವರಿಗೆಲ್ಲ ಈ ಒಂದು ಅಕೌಂಟಿಂಗ್ ಇನ್ಫಾರ್ಮೇಷನ್ ಅವಶ್ಯಕತೆ ಇದೆ ಅಂತ. ಇನ್ನು ಎರಡನೇದಾಗಿರ್ತಕ್ಕಂಥ ಬಳಕೆದಾರರು, ಅವರು ಎಕ್ಸ್ಟರ್ನಲ್ ಯೂಸರ್ಸ್ ಅಂತ ಹೇಳ್ತೀವಿ, ಬಾಹ್ಯ ಬಳಕೆದಾರರು ಅಂತ. ದಿ ಎಕ್ಸ್ಟರ್ನಲ್ ಯೂಸರ್ಸ್ ಆರ್ ಆಫ್ 2 types. ದೇ ಆರ್ ಡೈರೆಕ್ಟ್ ಯೂಸರ್ಸ್ ಆ್ಯಂಡ್ ದ ಇಂಡೈರೆಕ್ಟ್ ಯೂಸರ್ಸ್.
ನೇರ ಬಳಕೆದಾರರು ಮತ್ತು ಪರೋಕ್ಷ ಬಳಕೆದಾರರು ಅಂತ. The direct users are those users of the accounting information who are directly concerned with the business concern, and these people include the owners, the shareholders, then prospective or potential investors, long-term lenders, banks and other short-term lenders, creditors, customers, employees, government, etc. ಈ ಎಲ್ಲ ವ್ಯಕ್ತಿಗಳು ಅಂದರೆ ಕಂಪನಿಯ ಒಂದು ಏನಪ್ಪ ಅಂತಂದರೆ ಬಾಹ್ಯ ಬಳಕೆದಾರರು, ಅದರಲ್ಲಿ ನೇರ ಬಾಹ್ಯ ಬಳಕೆದಾರರು ಅಂತಂದರೆ ಅಂದರೆ ಕಂಪನಿಯ ಜೊತೆ ನೇರವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ನಾವು ಕಂಪನಿ ನೇರ ಬಾಹ್ಯ ಬಳಕೆದಾರರು ಅಂತೇಳಿ ಕರಿತೀವಿ. ಇವರಲ್ಲಿ ಓನರ್ಸ್ ಇರ್ತಾರೆ, ಶೇರ್ ಹೋಲ್ಡರ್ಸ್ ಇರ್ತಾರೆ, ಆಮೇಲೆ ಸಂಭವನೀಯ ಹೂಡಿಕೆದಾರರು ಇರ್ತಾರೆ, ಆಮೇಲೆ ದೀರ್ಘಾವಧಿಯ ಸಾಲವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಇರ್ತಾರೆ, ಅಲ್ಪಾವಧಿಯ ಸಾಲಗಳನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಇರ್ತಾರೆ, ಇನ್ನಿತರ ಕ್ರೆಡಿಟಾರ್ಸ್ಗಳಿರ್ತಾರೆ, ಕಸ್ಟಮರ್ಸ್ ಇರ್ತಾರೆ, ಆಮೇಲೆ ನೌಕರ ವರ್ಗ ಇರುತ್ತೆ, ಸರ್ಕಾರ ಇರುತ್ತೆ. ಇವರೆಲ್ಲರೂ ದೇ ಆರ್ ಆಲ್ ಇನ್ ನೀಡ್ ಆಫ್ ದಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ದ ಬಿಸ್ನೆಸ್. Similarly, the indirect users refers to the users of accounting system who are not directly connected with the business, but they are interested in the financial information about the concern. ಇವರು ಅಂದರೆ ಬಾಹ್ಯ ಪರೋಕ್ಷ ಬಳಕೆದಾರರು ಅಂತ. ಸೊ ಇವರು ಕಂಪನಿಯ ಜೊತೆ ನೇರವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರೋದಿಲ್ಲ, ಆದರೂ ಕೂಡ ಅವರಿಗೆ ಕಂಪನಿಯ ಹಣಕಾಸಿನ ವಿಷಯಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯ ಒಂದು ಅವಶ್ಯಕತೆ ಇರ್ತದೆ. ದೇ ಇನ್ಕ್ಲೂಡ್ persons like consumers, stock exchange, security or investment analysis, economists, researchers, general public, etc. ಸಾಮಾನ್ಯವಾಗಿ ಈ ಬಾಹ್ಯ ಪರೋಕ್ಷ ಬಳಕೆದಾರರಲ್ಲಿ ಯಾರ್ಯಾರು ಬರ್ತಾರೆ ಅಂತಂದರೆ ಗ್ರಾಹಕರು ಬರ್ತಾರೆ, ಸ್ಟಾಕ್ ಎಕ್ಸ್ಚೇಂಜಸ್ ಅಂತ ಇರ್ತವೆ ಅವು ಬರ್ತಾರೆ, ಆಮೇಲೆ ಸೆಕ್ಯೂರಿಟಿ ಆರ್ ಇನ್ವೆಸ್ಟ್ಮೆಂಟ್ ಅನಾಲಿಸಿಸ್ ಅಂತೇಳಿ ಇರ್ತಾರೆ ಅವ್ರು ಬರ್ತಾರೆ, ಆಮೇಲೆ ಅರ್ಥಶಾಸ್ತ್ರಜ್ಞರು ಬರ್ತಾರೆ, ಸಂಶೋಧಕರು ಬರ್ತಾರೆ, ಸಾಮಾನ್ಯ ವ್ಯಕ್ತಿಗಳು ಬರ್ತಾರೆ. ಸೊ ಇವರೆಲ್ಲರೂ ಏನು ಅಂತಂದರೆ ಈ ಬಾಹ್ಯ ಪರೋಕ್ಷ ಬಳಕೆದಾರರಲ್ಲಿ ಬರ್ತಾರೆ ಅಂತ. ಸೊ this is something about the accounting as an information system, and also the that is the users of the accounting system. So in the next video we are going to discuss with the gaps. Thank you.